ಜೋಳನ ಸ್ಟೋರ್ ರೂಮಲ್ಲಿ ಹಿಂದೆ ಹಾಕ್ಬಿಟ್ಟಿದ್ರೆ ಅದು ಕಾಣಿಸೇ ಇರಲಿಲ್ಲ. ಭಾಳ ದಿನ ಆಗಿರೋದಕ್ಕೆ ಸ್ವಲ್ಪ ಹುಳ ಎಲ್ಲ ಆಗಿ ಪೌಡರ್ ಥರ ಆಗೋಗಿತ್ತು. ಇನ್ನು ಮರದಲ್ಲಿ ಕ್ಲೀನ್ ಮಾಡೋಕ್ಕೆ ಹೋದರೆ ಅಷ್ಟೊಂದು ಕ್ಲೀನ್ ಆಗಲ್ಲ ಮತ್ತು ಟೈಮ್ ಕೂಡ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ತೊಳೆದು ಹಾಕ್ಬಿಡೋಣ, ಬಿಸಿಲು ಕೂಡ ಚೆನ್ನಾಗಿದೆ ಅಂತೇಳಿ ತೊಳಿತಾ ಇದ್ದೀನಿ. ಈ ಥರ ನೀರು ಬಿಟ್ಟ ತಕ್ಷಣ ಹುಳಗಳು ಮತ್ತು ಜೋಳ ಎಲ್ಲ ತಿಂದಮೇಲೆ ಅದು ಸಿಪ್ಪೆ ಉಳಿದಿರುತ್ತಲ್ಲ ಅದೆಲ್ಲ ಬಂದುಬಿಡುತ್ತೆ. ಅದನ್ನೆಲ್ಲ ಚೆಲ್ಲಿದ್ದೀನಿ. ನಾನು ಏನಿಲ್ಲ ಅಂದರೆ ಒಂದು 8 ರಿಂದ 10 ನೀರಲ್ಲಿ ವಾಶ್ ಮಾಡಿದ್ಮೇಲೆ ಇಷ್ಟು ಕ್ಲೀನ್ ಆಗಿದೆ. ಇನ್ನು ಈ ಥರ ತೊಳೆದು ವಾಶ್ ಮಾಡುವಾಗ ಬಿಸಿಲು ಚೆನ್ನಾಗಿರೋ ದಿನ ಮಾಡಿ. ಬಿಸಿಲಿಲ್ಲ ಮೋಡ ಮುಚ್ಚಿತ್ತು ಅಂದ್ಬಿಟ್ರೆ ಜೋಳಗಳೆಲ್ಲ ಬೂಜು ಬಂದು ಕೆಟ್ಟೋಗ್ಬಿಡುತ್ತೆ. ನಾನು ಇನ್ನು ಬಿಸಿಲು ಚೆನ್ನಾಗಿದೆ ಅಂತೇಳಿ ಇವತ್ತೆಲ್ಲ ಜೋಳನ ವಾಶ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ತೆಳ್ಳಗೆ ಹಾಕೋದ್ರಿಂದ ಬೇಗ ಒಣಗುತ್ತೆ. ಬೇಕು ಅಂದರೆ ತೊಳೆದಿದ್ದೆ ಆಗಿ ಒಣಗಿದ ಮೇಲೆ ಮರ ತೊಗೊಂಡು ಒಂದ್ಸರಿ ಕೇರೆ ಹಾಕ್ಕೋಬೋದು. ನಾನು ನೀಟಾಗಿ ಕ್ಲೀನ್ ಆಗಿರೋದ್ರಿಂದ ಡೈರೆಕ್ಟ್ ಮೂಟೆಗೆ ಹಾಕ್ತಾಯಿದ್ದೀನಿ. ಇನ್ನು ಮತ್ತೆ ಹುಳ ಬೀಳಬಾರ್ದು ಅಂತೇಳಿ ಅದಕ್ಕೆ ಒಣಮೆಣಸಿನ್ಕಾಯಿ ಮತ್ತು ಪಲಾವ್ ಎಲೆ ಹಾಕಿ ಸ್ಟೋರ್ ಮಾಡಿಡ್ತಾ ಇದ್ದೀನಿ. ಈ ಥರ ಮಾಡಿದ್ರೆ ಒಂದು 2-3 ತಿಂಗಳಾದರೂ ಕೂಡ ಏನೂ ಆಗೋಲ್ಲ. ಈ ಟಿಪ್ನ ಶೇರ್ ಮಾಡಿ. ಥ್ಯಾಂಕ್ ಯು.